ರಾಜ್ಯದಲ್ಲಿ ಗುಡ್ಕವನ್ನ ಬ್ಯಾನ್ ಮಾಡುವಂತ ವಿಚಾರ ಏನಿದೆಯಲ್ಲ ಇದನ್ನ ನಾವು ವಾಪಸ್ ಪಡೆಯೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಒಂದಿಷ್ಟು ಸ್ಪಷ್ಟನೆ ಕೊಡ್ತಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಸದ್ಯ ಆರೋಗ್ಯ ಸಚಿವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾನ್ ಮಸಾಲದಲ್ಲಿ ತಂಬಾಕು ಮಿಕ್ಸ್ ಆಗಬಾರದು ಅಂತಿದ್ದಾರೆ. ರಾಜ್ಯದಲ್ಲಿ ಗುಡ್ಕಾ ಬ್ಯಾನ್ ವಾಪಸ್ ಪಡೆಯುವುದಿಲ್ಲ ನಾವು. ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗುವುದಿಲ್ಲ. ಪಾನ್ ಮಸಾಲದಲ್ಲಿ ತಂಬಾಕನ್ನ ಮಿಕ್ಸ್ ಆಗಬಾರದು. ಮಿಕ್ಸ್ ಆಗಿ ಬಂದ್ರೆ ಕಠಿಣ ಕ್ರಮ ನಾವು ತೆಗೆದುಕೊಳ್ತೀವಿ ಅಂತಿದ್ದಾರೆ. ಕನಿಷ್ಠ 3 ತಿಂಗಳು 4 ತಿಂಗಳು ಕಾದು ನೋಡ್ತೀವಿ ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತೆ. ಅದೇ ಕಾರಣಕ್ಕೂ ಕೂಡ ಆದೇಶವನ್ನ ಹಿಂಪಡೆಯಲ್ಲ. ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೀನಿ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಆತಂಕ ಇತ್ತು, ಆದರೆ ಸಚಿವರು ಹೇಳೋ ಹಾಗೆ ಅಡಿಕೆಗೆ ಸಮಸ್ಯೆ ಇಲ್ಲ. ಆದರೆ ಈ ಗುಟ್ಕಾಗಳ ಜೊತೆಯಲ್ಲಿ ಅಥವಾ ತಂಬಾಕುಗಳನ್ನ ಮಿಕ್ಸ್ ಮಾಡ್ತಾರಲ್ಲ ಆ ಪರಿಯ ಆಟಗಳಿಗೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ಆ ರೀತಿಯಾಗಿ ಯಾರು ಕೂಡ ಮಿಕ್ಸ್ ಮಾಡಿ ಮಾರಾಟ ಮಾಡುವಾಗಿಲ್ಲ. ಆ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಂತರ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಆದರೆ ಆದೇಶ ಮಾತ್ರ ಹಿಂಪಡೆಯುವುದಿಲ್ಲ ಅನ್ನುವ ಮಾತನ್ನ ಸಚಿವರು ಹೇಳಿದ್ದಾರೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ್ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ. ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣು ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನನಗೆ ಹೇಳಿ. ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ವಿಚಾರ ಇಲ್ಲ. ಹಾಗೆ ಇದು ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ನಾವೀಗ ಹೇಳ್ತೇವೆ, ನಮ್ಮ ರಾಜ್ಯದಲ್ಲಿ 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯ ಕೃಷಿ ಇದೆ. ಭಾರತದಲ್ಲೇ ನಂಬರ್ 1 ಅಡಿಕೆ ಬೆಳೆಯೋದು ನಮ್ಮ ಕರ್ನಾಟಕದಲ್ಲಿ. ಅಡಿಕೆ ಬೆಳೆಗಾರರಿಗೆ ಈಗ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಸುಮಾರು 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೀತಾರೆ. ಇಡೀ ಭಾರತದಲ್ಲೇ ನಂಬರ್ 1 ಟಾಪ್ 1 ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ದೇಶದ 75% ಅಡಿಕೆ ಉತ್ಪಾದನೆ ಆಗೋದು ಕರ್ನಾಟಕದಿಂದ. ವಾರ್ಷಿಕ 13 ಲಕ್ಷ ಟನ್ ಇಳುವರಿಯನ್ನ ಪಡಿತಾರೆ. 10 ಲಕ್ಷ ರೈತ ಕುಟುಂಬಗಳ ಜೀವನಾಡಿ ಅಡಿಕೆ. ಮಲೆನಾಡು ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೆಯ ದರ್ಬಾರೇ ಹೆಚ್ಚು. ಸದ್ಯ ಈ ಗುಡ್ಕಾ ಬ್ಯಾನ್ ವಿಚಾರ ಯಾವಾಗ ಪ್ರಸ್ತಾಪ ಆಯಿತು ಆ ಕ್ಷಣದಿಂದಲೂ ಕೂಡ ಹಿಂದಿನಿಂದಲೂ ಕೂಡ ಅಡಿಕೆ ಬೆಳೆಗಾರರ ಬದುಕು ಅತಂತ್ರವೇ. ಯಾವಾಗಲೂ ಮಳೆ ಜಾಸ್ತಿ ಬಂದರೂ ಕೊಳೆಯ ಸಮಸ್ಯೆ, ಮಳೆ ಕಮ್ಮಿ ಆದರೂ ಸಮಸ್ಯೆ. ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಕೊಳೆ ರೋಗ ಅಥವಾ ಚುಕ್ಕಿ ರೋಗದ ಸಮಸ್ಯೆಗಳು ಅವರನ್ನ ಬಾಧಿಸ್ತಾನೆ ಬಂದಿತ್ತು. ಅದರ ನಡುವೆ ಆಗಾಗ ತಟ್ಟುವಂಥ ಈ ಗುಡ್ಕಾ ಪಾನ್ ಮಸಾಲಗಳ ಬ್ಯಾನ್ ನೋಡಿ. ಅಡಿಕೆ ಅನ್ನುವಂಥದ್ದು ಒಂದು ವಾಣಿಜ್ಯಕ್ಕೋಸ್ಕರ ಬೆಳೆಯುವಂಥ ಕೃಷಿ. ಅದು ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಅದನ್ನು ಬೆಳೀತಾ ಹೋಗ್ತೀವಿ. ಅದು ನಮ್ಮ ದೇಶದಲ್ಲಿ 75% ಅಷ್ಟು ಅಡಿಕೆಯ ಉತ್ಪಾದನೆಯಾಗೋದು ನಮ್ಮ ಕರ್ನಾಟಕದಿಂದಲೇ ನಂಬರ್ 1 ಸ್ಥಾನದಲ್ಲಿದೆ. ವಾರ್ಷಿಕವಾಗಿ ಲೆಕ್ಕಾಚಾರ ಹಾಕುವುದಾದರೆ 13 ಲಕ್ಷ ಟನ್ನಷ್ಟು ಇಳುವರಿಯನ್ನು ರೈತರು ಪಡಿತಾರೆ ಅಡಿಕೆಯ ಬೆಳೆಗಿಂದ. 10 ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳ ಮೂಲ ಆದಾಯ ಮತ್ತು ಅವರ ಕಾರ್ಯ ಚಟುವಟಿಕೆಗಳು ಏನು ಕೇಳಿದ್ರೆ ಅದು ಅಡಿಕೆಯನ್ನ ಬೆಳೆಯೋದು. ಹೆಚ್ಚಾಗಿ ನಾವು ಕರ್ನಾಟಕದಲ್ಲಿ ಮಲೆನಾಡು ಬಯಲು ಸೀಮೆ ಕೆಲ ಕರಾವಳಿಯ ಭಾಗದಲ್ಲೂ ಕೂಡ ಅಡಿಕೆಯನ್ನ ಬೆಳೀತಾರೆ. ಹಾಸನ ಮತ್ತೊಂದು ಮಗದೊಂದು ಎಲ್ಲ ಭಾಗದಲ್ಲೂ ಕೂಡ ಬೆಳೀತಾರೆ. ಕಡಿಮೆ ಪ್ರಮಾಣದಲ್ಲಾದರೂ ಕೂಡ ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲೇ ಬೆಳೆ ಇಳುವರಿಗಳು ಬರುವಂಥದ್ದು ಅಡಿಕೆ ಮೂಲಕವಾಗಿ. ಆದರೆ ಅಡಿಕೆ ತಿಂದರೆ ಏನು ಸಮಸ್ಯೆ ಇಲ್ಲ. ಆದರೆ ಈ ಅಡಿಕೆಯ ಜೊತೆಯಲ್ಲೇ ತಂಬಾಕು ನಿಕೋಟಿನ್ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಕಲರ್ ಮಾರಾಟಗಳನ್ನು ಮಾಡ್ತಾರೆ. ಗುಡ್ಕಾಗಳನ್ನು ಕಣದಲ್ಲೂ ಕೇಸರಿಗಳಿದೆ ಅಂತ. ಸದ್ಯ ಆದಾಯದಿಂದಾಗಿ ಪ್ರತಿ ವರ್ಷ ಕೃಷಿ ಭೂಮಿಗಳು ಸ್ವಲ್ಪ ವಿಸ್ತರಣೆ ಆಗ್ತಿದೆ. ನಮ್ಮ ರಾಜ್ಯದ ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಮಂಗಳೂರು, ಉತ್ತರ ಕನ್ನಡ, ದಾವಣಗೆರೆ ಇಲ್ಲೆಲ್ಲ ಪ್ರಮುಖ ಕೇಂದ್ರನೇ ಅಡಿಕೆಯನ್ನೇ ನಂಬಿಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ. ಈಗ ಏಕಾಏಕಿಯಾಗಿ ನಾಳೆ ದಿವಸ ಈ ಬೇರೆ ಬೇರೆ ಪಾನ್ ಮಸಾಲಗಳು ಬ್ಯಾನ್ ಆದರೆ ಅಡಿಕೆಯ ಗತಿ ಏನು ಅನ್ನುವಂಥ ಆತಂಕ ಇದೆ. ರಾಜ್ಯ ರೈತರಿಗೆ 40,000 ಕೋಟಿ ಆದಾಯ ನೀಡುವಂಥ ಕೃಷಿ ಅದು. ಸರ್ಕಾರಕ್ಕೆ 500 ಕೋಟಿ ಸೆಸ್ ಲಾಭ ಕೊಡುವಂಥ ಅಡಿಕೆಯ ಬೆಳೆ. ಇತ್ತೀಚೆಗೆ ತಂಬಾಕು ಉತ್ಪನ್ನಕ್ಕೆ 20% GST ಕೂಡ ಹೆಚ್ಚಿಸಿದ್ರು.
60,000 ಕೋಟಿಯ ಬೃಹತ್ ಮಾರ್ಕೆಟ್ ಹೊಂದಿಕೊಂಡಿದೆ ಕೃಷಿ. ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬು ಆಗಿರುವಂತ ಅಡಿಕೆಯ ಕೃಷಿ ದಿಢೀರಂತ ಬ್ಯಾನ್ ಮಾಡ್ತೀವಿ ಅಂದಾಗ ರೈತರಿಗೂ ಸಂಕಷ್ಟ, ನಂತರದಲ್ಲಿ ಕೆಲ ಸಂಸ್ಥೆಗಳಿಗೂ ಕೂಡ ಆತಂಕ ಆಗುತ್ತೆ. ಕಷ್ಟಪಟ್ಟು ಬೆಳೆದಿರ್ತಾರೆ ಅಡಿಕೆಯನ್ನ, ದಿಢೀರಂತ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಮೊದಲೇ ಸರಿಯಾದ ರೀತಿಯಲ್ಲಿ ಇಳುವರಿ ಬರ್ತಾ ಇಲ್ಲ, ವರ್ಷದಿಂದ ವರ್ಷಕ್ಕೆ ಕಡಿಮೆನೇ ಆಗ್ತಿದೆ. ನಂತರ ರೈತರಿಗೆ ಸಾಲು ಸಮಸ್ಯೆ ಇದೆ. ಇದರ ನಡುವೆ ಆ ಭೂಮಿಯನ್ನೇ ನಂಬ್ಕೊಂಡಿದ್ದಾರೆ. ಈಗ ಅಡಿಕೆ ಬ್ಯಾನ್ ಅಂತಂದ್ರೆ ಹೇಗಂತ ಅಂದ್ರೆ ಸರ್ಕಾರಕ್ಕೆ ಇದ್ರೇನು ಲಾಸ್ ಅಂತಲ್ಲ, ರಾಜ್ಯದ ಬೊಕ್ಕಸಕ್ಕೂ ಕೂಡ ಆದಾಯವನ್ನು ತಂದುಕೊಡುವಂತ ಬೆಳೆ ಇದು. ಯಾಕಂತಂದ್ರೆ ಇದು ವಾಣಿಜ್ಯ ಬೆಳೆಯೇ ಆಗಿರುವುದರಿಂದಾಗಿ ಸರ್ಕಾರಕ್ಕೆ 500 ಕೋಟಿ ಸೆಸ್ಸಿನ ಲಾಭ ಕೊಡುತ್ತೆ. ಯಾಕಂತಂದ್ರೆ ತಂಬಾಕು ಉತ್ಪನ್ನ ಏನಿದೆಯಲ್ಲ ಎಲ್ಲ ಸೇರಿಕೊಂಡು 20% GSTಯನ್ನ ಕೂಡ ಹೆಚ್ಚಳ ಮಾಡಿದ್ರು. 60,000 ಕೋಟಿಯ ಬೃಹತ್ ಮಾರ್ಕೆಟ್ ಹೊಂದಿಕೊಂಡಿದೆ, ಏನು ಸಣ್ಣ ಪುಟ್ಟದ್ದಲ್ಲ. ಆ ರೀತಿಯಾದಂಥ ಒಂದು ಚುರುಕು ವೇಗದಲ್ಲಿರುವಂಥ ಈ ಮಾರ್ಕೆಟನ್ನು ನೀವು ನಾಳೆ ದಿವಸ ಬಂದ್ ಮಾಡ್ತೀನಿ, ಬ್ಯಾನ್ ಮಾಡ್ತೀನಿ ಅಂತಂದರೆ ಕಷ್ಟ. ಆರೋಗ್ಯದ ದೃಷ್ಟಿಯಿಂದ ತಂಬಾಕು ಸೇವನೆ ಅದು ಆರೋಗ್ಯಕ್ಕೆ ಹಾನಿಕರ, ಆದರೆ ಅಡಿಕೆಯಿಂದ ಅಲ್ಲ. ಆದರೆ ಅಡಿಕೆಯ ಜೊತೆಯಲ್ಲಿ ತಂಬಾಕನ್ನು ಮಿಶ್ರಣ ಮಾಡೋದ್ರಿಂದ ಇದು ಆರೋಗ್ಯದ ಮೇಲೆ ಸಮಸ್ಯೆ ತಂದುಕೊಡುತ್ತೆ. ಅದು ಅಕ್ಷರಶಃ ಸತ್ಯ. 60,000 ಕೋಟಿಯ ಬೃಹತ್ ಮಾರ್ಕೆಟ್ ಹೊಂದ್ಕೊಂಡಿದೆ. ಗ್ರಾಮೀಣ ಭಾಗದಲ್ಲಿ ಜನ ಇದನ್ನೇ ನಂಬ್ಕೊಂಡಿದ್ದಾರೆ. ವರ್ಷ ಪೂರ್ತಿ ಕೋಟ್ಯಾಂತರ ರೂಪಾಯಿ ನಗದು ವಹಿವಾಟುಗಳಾಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಸುಂಕದ ಆದಾಯವನ್ನು ತಂದುಕೊಡುತ್ತೆ. ಸಹಕಾರಿ ಸಂಘಗಳಿಗೂ ಕೂಡ ಕೋಟಿ ಲಾಭ ತಂದುಕೊಡೋದು ಅದುವೇ ಅಡಿಕೆಯ ಬೆಳೆಯಿಂದ, ಅದಕ್ಕೆ ಸಂಬಂಧಪಟ್ಟಂಥ ಇತರ ಉತ್ಪನ್ನಗಳಿಂದ. ಆದರೆ ಈಗ ಅದನ್ನು ಕಂಪ್ಲೀಟ್ ಬ್ಯಾನ್ ಮಾಡೋಕೆ ಹೊರಟಿದ್ದಾರೆ. ರಾಜ್ಯ ದೇಶದ ಬೊಕ್ಕಸಕ್ಕೂ ಕೂಡ ಬಹಳ ಬಿಸಿ ಮುಟ್ಟಿಸಬಲ್ಲಂತಹ ಒಂದು ಬೆಳೆ ಇದು. ಅಡಿಕೆ ಬೆಳೆಯಲ್ಲಿ 70% ಗುಟ್ಕಾಗೆ ಸರಬರಾಜು ಆಗುತ್ತೆ. ಅಡಿಕೆಯನ್ನ 70% ಅದು ಹೋಗೋದೇ ಗುಟ್ಕಾ ತಯಾರಿಕೆಗೆ. ಈ ಬ್ಯಾನ್ ಸುದ್ದಿ ಕೇಳಿ ಕ್ವಿಂಟಾಲ್ ಅಡಿಕೆ 10,000 ಕುಸಿತವನ್ನ ಕಂಡಿದೆ. 70% ಅಡಿಕೆ ಉಪಯೋಗ ಆಗೋದೇ ಗುಟ್ಕಾ ಉತ್ಪನ್ನಗಳಿಗೆ. ಯಾವಾಗ ರಾಜ್ಯ ಸರ್ಕಾರ ಬ್ಯಾನ್ ಅಂತ ಹೇಳಿದ್ರು ಕ್ವಿಂಟಾಲ್ ಅಡಿಕೆ 10,000 ರೂಪಾಯಿ ಕಡಿಮೆ ಆಗಿದೆ. 5 ಲಕ್ಷ ಅಡಿಕೆ ಕೃಷಿ ಕಾರ್ಮಿಕರು ಬೀದಿಗೆ ಬರೋ ಭೀತಿ ಇದೆ. ಸರ್ಕಾರಕ್ಕೆ 100 ಕೋಟಿ ತೆರಿಗೆ ನಷ್ಟವಾಗುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲಿ ಕಳ್ಳಸಂತೆ ದಂಧೆ ತೀವ್ರವಾಗಿ ಹೆಚ್ಚಾಗುವಂತ ಆತಂಕ. ಒಂದು ಕಡೆ ಆರ್ಥಿಕವಾಗಿಯೂ ಕೂಡ ಲಾಭ ಕೊಡುತ್ತೆ. ಕೃಷಿ ನಂಬಿಕೊಂಡಿರುವಂಥ ರೈತರಿಗೆ ಈ ರೀತಿಯಾಗಿ ಬ್ಯಾನ್ ಆದರೆ ಸಂಕಷ್ಟ ಆಗುತ್ತೆ. 70% ಅಡಿಕೆ ಬಳಕೆಯಾಗುವಂಥದ್ದೇ ತಂಬಾಕು ಅಥವಾ ಈ ತಂಬಾಕು ಜೊತೆಯಲ್ಲಿ ಬರುವಂಥ ಇತರ ಗುಡ್ಕಾ ಪದಾರ್ಥಗಳಿಗೆ. ಬ್ಯಾನ್ ಅನ್ನುವಂಥ ವಿಚಾರ ಯಾವಾಗ ಬಂತು, ಇನ್ನು ಸ್ಪಷ್ಟ ಆದೇಶ ಬರೋಕ್ಕೂ ಮುನ್ನವೇ 10,000 ಕ್ವಿಂಟಾಲ್ಗಳಿಗೆ ಕಮ್ಮಿ ಆಗ್ತಿದೆ. ರೈತರು ಮತ್ತೆ ಆತಂಕದಲ್ಲಿದ್ದಾರೆ. 5 ಲಕ್ಷ ಇರುವ ಅಡಿಕೆ ಕೃಷಿ ಕಾರ್ಮಿಕರು ಬೀದಿಗೆ ಬರ್ತಾರೆ. ಅಡಿಕೆ ನಂಬ್ಕೊಂಡಿರ್ತಾರೆ. ಅದಕ್ಕೆ ಔಷಧಿ ಹೊಡೆಯೋರು, ಮಾರಾಟ ಮಾಡೋರು, ನಂತರದಲ್ಲಿ ಅದನ್ನು ಕೀಳುವಂಥವ್ರು ಇರ್ಬೋದು, ಮೇಂಟೈನ್ ಮಾಡೋರು, ಎಲ್ಲರೂ ಕೂಡ ನಂಬ್ಕೊಂಡಿರ್ತಾರೆ ಇದನ್ನು. ರಾಜ್ಯದಲ್ಲಿ ಕಳ್ಳಸಂತೆಯ ದಂಧೆ ತೀವ್ರವಾಗಿ ಹೆಚ್ಚಾಗುವಂಥ ಆತಂಕ ಇದೆ. ನೋಡಿ, ಬ್ಯಾನ್ ಅನ್ನೋಕ್ಕೂ ನಾಳೆ ಅಡಿಕೆ ಮರಗಳಿಂದ ಕಡಿಯೋದಕ್ಕಾಗುತ್ತೆ. 70% ಈ ಪದಾರ್ಥಗಳಿಗೆ ಬೇಕು, ಇನ್ನು 30% ಹೆಂಗೆ? ಡಿಮ್ಯಾಂಡ್ ಯಾವ ರೀತಿಯಾಗಿ ಕಮ್ಮಿ ಆಗುತ್ತೆ? ಈಗಾಗಲೇ ಎಕರೆ ಅಡಿಕೆಯನ್ನು ಬೆಳೆದು ಅದನ್ನೇ ನಂಬ್ಕೊಂಡು ರೈತರು ಅವರ ಜೀವನಾಡಿಯಾಗಿ ನಂಬ್ಕೊಂಡಿರೋರ ಕತೆ ಏನು? ಅವ್ರಿಗೆ ಅಲ್ಟರ್ನೇಟಿವ್ ಏನು ಸೋರ್ಸ್ ಕೊಡ್ತೀರಾ? ರೈತರ ಸಾಲ ಮರುಪಾವತಿ ಸಂಪೂರ್ಣ ಸ್ಥಗಿತವಾಗುವ ಸಾಧ್ಯತೆ ಇದೆ. ಸಾಲ ಮಾಡಿರ್ತಾರೆ ವಿವಿಧ ಸಣ್ಣ ಸೊಸೈಟಿ ಬ್ಯಾಂಕ್ಗಳಿಂದ ಹಿಡಿದು ನ್ಯಾಷನಲೈಸ್ಡ್ ಬ್ಯಾಂಕ್ವರೆಗೂ ಕೂಡ ಅಡಿಕೆ ನಂಬ್ಕೊಂಡೇ ಅನೇಕ ರೈತರು ಸಾಲ ಮಾಡಿರ್ತಾರೆ. ಸಾಲ ಮಾಡಿನೇ ಬೆಳೆದಿರ್ತಾರೆ. ಈಗ ಆ ಸಾಲದ ಕತೆ ಏನು? ನೀವೆಲ್ಲ ರೀತಿಯಾಗಿ ಬ್ಯಾನ್ ಮಾಡ್ತಾ ಹೋದರೆ ಅವ್ರಿಗೆ ಬೇರೆ ಏನಾದರೂ ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರಂತ. ಲಕ್ಷಾಂತರ ಕೃಷಿ ಕುಟುಂಬದವರು ಇದನ್ನು ನಂಬ್ಕೊಂಡಿದ್ದಾರೆ. ಅಡಿಕೆ ನಂಬಿದ ಮಾರುಕಟ್ಟೆಗಳು ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಅಡಿಕೆಯ ವ್ಯವಹಾರದಲ್ಲೇ ತೊಡಗಿಕೊಂಡಿರೋರ ಕತೆ ಏನು? ಬೇರೆ ಬೆಳೆಗೆ ಬದಲಾಗೋದು ಕೆಲ ರೈತರಿಗೆ ಅಸಾಧ್ಯ. ಅದು ಅಡಿಕೆನೇ ಬೆಳೆದಿರ್ತಾರೆ, ನಾಳೆ ದಿವಸ ಅಡಿಕೆನೇ ಬ್ಯಾನ್ ಅಂದಮೇಲೆ ಬೇರೆ ಹೆಂಗೆ ಬೆಳೀತಾರೆ? ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯ ಭೀತಿ ಇದೆ. ರೈತರ ವಿಚಾರದಲ್ಲಿ ಇಂಥ ದಿಢೀರ್ ನಿರ್ಧಾರಗಳು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅಪ್ಡೇಟ್ಸ್ ಇದೆ, ಗಮನಿಸ್ತಾ ಹೋಗೋಣ. ತಂಬಾಕು ಬ್ಯಾನ್ನಿಂದಾಗಿ ತಂಬಾಕು ಬೆಳೆ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ. ಮೈಸೂರು ಭಾಗದೆಡೆ ಹೆಚ್ಚು ಬೆಳೀತಾರೆ ತಂಬಾಕನ್ನು. 75,000 ಹೆಕ್ಟೇರ್ನಲ್ಲಿ ತಂಬಾಕು ಕೃಷಿ ಮಾಡ್ತಾರೆ ರೈತರು. ರಾಜ್ಯದಲ್ಲಿ 5.6 ಕೋಟಿ ಕೆಜಿ ಉತ್ಪಾದನಾ ಮಿತಿಯನ್ನ ಇಡಲಾಗಿದೆ. 66,000 ನೋಂದಾಯಿತ ರೈತರು ಈ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಯಾವುದು? ತಂಬಾಕಲ್ಲಿ. ಹೌದು, ನಮ್ಮ ರಾಜ್ಯದಲ್ಲಿ ತಂಬಾಕು ಕೂಡ ಬೆಳೀತಾರೆ. ಒಂದಿಷ್ಟು ಮಾನದಂಡಗಳಿದೆ. ಹಂಗೆ ಸುಮ್ಮನೆ ಯಾರ್ಯಾರು ಬೇಕಾದರೂ ಬೆಳೆಯೋದಕ್ಕಾಗೋದಿಲ್ಲ. ಅದರಲ್ಲೂ ಲಿಮಿಟ್ ಇದೆ. ಅದು ನಾವು ಮೈಸೂರು ಭಾಗದತ್ತ ನೋಡೋದಾದರೆ ಅಲ್ಲಿನ
ವಾತಾವರಣ, ಅಲ್ಲಿನ ವೆದರಿಗೆ ಸೇರಿದಂತೆ ಮಣ್ಣು ಎಲ್ಲವೂ ಪರಿಗಣೆಯಾಗುವಂಥ ತಂಬಾಕು ಬೆಳೆಯೋದಕ್ಕೆ ಒಳ್ಳೆ ಸೂಕ್ತವಾಗಿರುವಂಥ ಭೂಮಿ ಅಂತ. 75,000 ಹೆಕ್ಟೇರ್ನಲ್ಲಿ ತಂಬಾಕು ಕೃಷಿಯನ್ನು ನಮ್ಮ ನಾಡಿನ ರೈತರು ಬೆಳೀತಾರೆ. ತಂಬಾಕನ್ನು ರಾಜ್ಯದಲ್ಲೊಂದು 5.6 ಕೋಟಿ ಕೆಜಿಯಷ್ಟು ಉತ್ಪಾದನೆ ಮಾಡುವಂಥ ಲಿಮಿಟ್ ಇದೆ. 66,000 ನೋಂದಾಯಿತ ರೈತರಿದ್ದಾರೆ ಕೃಷಿಯಲ್ಲಿ ಭಾಗಿಯಾಗೋದಕ್ಕೆ. ರಿಜಿಸ್ಟರ್ ಆಗಬೇಕು ಅವರು, ಸುಮ್ಮನೆ ಬೆಳೆಯಂಗಿಲ್ಲ. ರಫ್ತು ಮಾಡೋದ್ರಿಂದ ಕೋಟಿಗಟ್ಟಲೆ ವಿದೇಶಿ ಕರೆನ್ಸಿ ಆದಾಯ ಕೂಡ ಇದೆ. ನಮ್ಮವ್ರು ನಮ್ಗಿಲ್ಲಿ ಮಾತ್ರ ಬೆಳೆಯಲ್ಲ, ಬೇರೆ ಬೇರೆ ದೇಶಕ್ಕೆ ಅದನ್ನು ರಫ್ತು ಮಾಡ್ತಾರೆ. ಅಲ್ಲಿಂದ ಕೂಡ ನಮ್ಗೆ ಹಣ ಬರುತ್ತೆ, ವಿದೇಶಿ ವಿನಿಮಯಗಳಾಗ್ತಾ ಹೋಗುತ್ತೆ. ವಿದೇಶಿ ಕರೆನ್ಸಿ ಆದಾಯ ಕೂಡ ಒಂದಿಷ್ಟು ಲಾಭನೇ. ಯಾವಾಗ ಬ್ಯಾನ್ ಅನ್ನೋ ವಿಚಾರ ಬಂತು, ಮೈಸೂರು, ಹಾಸನ ಜಿಲ್ಲೆಗಳಲ್ಲಿ ತಂಬಾಕು ಬೆಳೆ ಹೆಚ್ಚಾಗಿ ಬೆಳೀತಾ ಇರುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಂತೂ ಡಿಮ್ಯಾಂಡ್ ಇದೆ. ಅದರಲ್ಲೂ ಕೂಡ ವರ್ಜಿನಿಯಾ ತಂಬಾಕಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಕೂಡ ಇದೆ. ಆದರೆ ಇಂಥ ಗುಣಮಟ್ಟದ ಅಡಿಕೆ ಇರ್ಬೋದು, ತಂಬಾಕು ಕೃಷಿಕರ ಬದುಕೇನು? ಹಾಗೆ ನೋಡೋಕ್ಕಾದ್ರೆ ಅಬಕಾರಿಯ ಏನೇನು ತಗೊತಾರೆ. ಈಗ ಮದ್ಯಪಾನದಿಂದಲೂ ಕೂಡ ಆರೋಗ್ಯದ ಮೇಲೆ ಸಮಸ್ಯೆನೇ. ಅದಕ್ಕೆ ಆದಂಥ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ತಾರೆ. ಯಾಕೆ ಇದನ್ನು ಕೂಡ ನೀವು ಸರಿಯಾಗಿ ನೋಡ್ಕೋಬಾರ್ದು? ಅಡಿಕೆ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದಿಷ್ಟು ವಿನಾಯಿತಿಗಳನ್ನ ಕೊಡಬೇಕು ಅಂತ. ಬಟ್ ಆರೋಗ್ಯ ಅಂತ ಬಂದಾಗ ಮುಖ್ಯ. ಹಾಗಂತ ಕೃಷಿ ಜೀವನವನ್ನು ನಂಬ್ಕೊಂಡಿರುವಂಥ ರೈತರನ್ನ ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ನೋಡಿ, ಗುಡ್ಕಾ ಬ್ಯಾನ್ ಅನ್ನ ಸರ್ಕಾರ ಹೇಳಿತ್ತು, ಆದರೆ ಈಗ ಅದರಿಂದ ಯೂಟರ್ನ್ ಹೊಡೆದಿದ್ದಾರೆ. ಈಗ ಮತ್ತೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಯುಟಿ ಖಾದರ್ ಅವರು ಮಾತು. ಬ್ಯಾನ್ನಿಂದ ಬೆಳೆಗಾರರಿಗೆ ತೊಂದರೆ ಇಲ್ಲ ಅಂತಿದ್ದಾರೆ ಯುಟಿ ಖಾದರ್. ನಿಕೋಟಿನ್ ಬ್ಯಾನ್ ಆಗುತ್ತೆ, ಅಡಿಕೆಗಲ್ಲ ಅಂತ ಸರ್ಕಾರ ಹೇಳ್ತಿದೆ. ನೋಡಿ, ಇದು ಅಳಿಯಲ್ಲ ಮಗಳ ಗಂಡ ಅನ್ನೋದು ಇಂಥದ್ದಕ್ಕೆ. ಆರಂಭಿಕವಾಗಿ ಬ್ಯಾನ್ ಅಂತ ಆದೇಶ ಬಂದಿತ್ತು. ಮುಖ್ಯಮಂತ್ರಿಗಳಿಲ್ಲ, ಪರಿಶೀಲನೆ ಮಾಡ್ತೀವಿ, ಬ್ಯಾನು ಇಲ್ಲ, ಮಣ್ಣು ಇಲ್ಲ ಅಂತಿದ್ರು. ವಾಪಸ್ ಯುಟಿ ಖಾದರ್ ಅವರು ಆರೋಗ್ಯ ಸಚಿವರು ಬಂದು ನಮ್ಮ ಆದೇಶದಿಂದ ಹಿಂದೆ ಸರಿಯುವುದಿಲ್ಲ, ಬ್ಯಾನು ಅಡಿಕೆ ಮೇಲಲ್ಲ ತಂಬಾಕು ಮೇಲೆ. 70% ಅಡಿಕೆಯ ಬೆಳೆಗಳು ಯೂಸ್ ಆಗೋದೇ ತಂಬಾಕಿಗೆ ಅಥವಾ ಈ ಗುಡ್ಕಾಗಳಿಗೆ. ಈಗ ಗುಡ್ಕಾಗಳನ್ನೇ ಬ್ಯಾನ್ ಮಾಡ್ತೀನಿ ಅಂತಂದರೆ ಅಡಿಕೆಗೆ ಡಿಮ್ಯಾಂಡ್ ಹೆಂಗೆ ಬರುತ್ತೆ? ಸರಿ, ಈ ಸರ್ಕಾರದ ಲೆಕ್ಕಾಚಾರಕ್ಕೆ ಬರೋದಾದರೆ ಸರಿ, ತಂಬಾಕು ಅಥವಾ ಗುಡ್ಕಾ ಉತ್ಪನ್ನಗಳನ್ನು ಬ್ಯಾನ್ ಮಾಡಿ ಅಡಿಕೆಯ ರೈತರಿಗೆ ಬೇರೆ ಮಾರ್ಕೆಟನ್ನು ಇವ್ರು ಹೆಂಗೆ ಒದಗಿಸ್ಕೊಡ್ತಾರೆ? ಸಾಲ ಮಾಡಿ ಬೆಳೆದಿರ್ತಾರೆ, ಸಾಲ ತೀರಿಸೋದು ಹೆಂಗೆ? ಈಗಾಗಲೇ ಬ್ಯಾನಿನ ಬಿಸಿ ತಡ್ತಿದ್ದಂತೆಯೇ ಅದರ ಬೆಲೆ ಕೂಡ ಕಮ್ಮಿ ಆಗ್ತಿದೆ. ಒಂದು ಕಡೆ ಮಳೆ ಇಲ್ಲ, ಸಾಲ ವಾಪಸ್ ಕಟ್ಟಬೇಕು, ಸಾಲ ಮಾಡ್ಕೊಂಡಿರೋ ಟೆನ್ಷನ್ ಇದೆ. ಸರ್ಕಾರ ಆಲ್ಟರ್ನೇಟಿವ್ ಅಥವಾ ಏನಾದರೂ ಭಾಗ್ಯಗಳ ಕೊಡುವಂಥ ರಾಜ್ಯ ಸರ್ಕಾರ ಅಡಿಕೆ ಬೆಳೆಗಾರರಿಗೂ ಕೂಡ ಒಂದು ಭಾಗ್ಯ ಕೊಡಬೇಕಿಲ್ಲ. ಕೇವಲ ಬ್ಯಾನ್ ಕೊಟ್ಟರೆ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಆದರೆ ಯುಟಿ ಖಾದರ್ ಅವರು ಹೇಳ್ತಿರೋದು ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ. ಈ ಅಡಿಕೆ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ವಿಸ್ತರಣವನ್ನ ಹೊಂದಿದೆ, ಅಂಕಿಅಂಶಗಳು ಏನು ಹೇಳುತ್ತೆ, ನಾವು ಅದನ್ನು ಗಮನಿಸ್ತಾ ಹೋಗೋಣ. ಸದ್ಯ ಕರ್ನಾಟಕ ಅಡಿಕೆಯ ಕೃಷಿ ವರ್ಷಕ್ಕೆ ಅದು 2021-22ರಲ್ಲಿ ಬೆಳೆಯ ವಿಸ್ತೀರ್ಣ ಇದ್ದಿದ್ದು 6.03 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಬೆಳೆಯನ್ನ ಬೆಳೆದಿದ್ರು. 2021-22ರ ವರ್ಷದಲ್ಲಿ ಒಟ್ಟು ಉತ್ಪಾದನೆ ಆ ವರ್ಷ ಆಗಿದ್ದು 13.48 ಲಕ್ಷ ಟನ್ನಷ್ಟು. ಸರಾಸರಿ ಇಳುವರಿ ಹೆಕ್ಟರ್ಗೆ ಸಿಕ್ಕಿರೋದು 2.24 ಟನ್ನಷ್ಟು. ಆ ಮಟ್ಟಿಗಿನ ಕೃಷಿ ಅಡಿಕೆಯಲ್ಲಿ ತೊಡಗಿದ್ದಾರೆ. 2022-23ನ ಸಾಲು ನೋಡೋದಾದ್ರೆ ಅಡಿಕೆ ಬೆಳೆಯ ವಿಸ್ತೀರ್ಣ ಇದ್ದಿದ್ದು 6.42 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ರು ನಮ್ಮ ನಾಡಿನ ರೈತರು. ಆ ವರ್ಷ ಬಂದಿರುವಂಥ ಇಳುವರಿಯ ಲೆಕ್ಕಾಚಾರ ಹಾಕಿದ್ರೆ ಒಟ್ಟು ಉತ್ಪಾದನೆಯಾಗಿರುವಂಥದ್ದು 12.90 ಲಕ್ಷ ಟನ್ನಷ್ಟು ಬಂದಿದೆ, ಉತ್ಪಾದನೆಯಾಗಿದೆ, ಅಡಿಕೆ ಬೆಳೆದಿದ್ದಾರೆ. ಸರಾಸರಿ ಹೆಕ್ಟೇರಿಗೆ ಲೆಕ್ಕಾಚಾರ ಹಾಕಿದ್ರು 2 ಟನ್ನಷ್ಟು. ಅಂದರೆ ಕೃಷಿ ಬದುಕು ಆ ರೀತಿಯಾಗಿದೆ. ರೈತರ ಜೀವನಾಡಿಯಾಗಿ ಕೆಲಸ ಮಾಡುತ್ತೆ ಅಡಿಕೆ ನಂಬಿಕೊಂಡೇ ಜನ ಇದ್ದಾರೆ. 2022-23ನಲ್ಲಿ 2 ಟನ್ನಷ್ಟು ಸರಾಸರಿ ಇಳುವರಿ ಹೆಕ್ಟೇರಿಗೆ ಬಂದಿದ್ರೆ ಅದರ ಮುಂದುವರೆದಂತೆ ಮುಂದಿನ ವರ್ಷ ಅಂದರೆ 2023 ಮತ್ತು 24ನೆಯ ಸಾಲಿನಲ್ಲಿ 6.76 ಲಕ್ಷ ಹೆಕ್ಟೇರ್. 2022ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲೇ ಹೆಚ್ಚು, ಅಂದರೆ ಅಡಿಕೆಯ ಬೆಳೆ ಬೆಳೆಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ರೈತರು ಮತ್ತಷ್ಟು ವಿಸ್ತೀರ್ಣವನ್ನು ಹೊಂದಿದ್ದಾರೆ. ಒಟ್ಟು ಉತ್ಪಾದನೆಯಾಗಿದ್ದು 12.55 ಲಕ್ಷ ಟನ್. ಆದರೆ ಸರಾಸರಿ ಇಳುವರಿ ಹೆಕ್ಟರಿಗೆ ಬಂದಿದ್ದು 1.85 ಟನ್ನಷ್ಟು. ಅಂದರೆ ನಾನಾ ಕಾರಣಗಳಿದೆ. ಮಳೆ ನೋಡಿ, ಆ ಸಂದರ್ಭದಲ್ಲೆಲ್ಲ ರೈತರಿಗೂ ಕಷ್ಟ. 2024-25ರಲ್ಲಿ ಬೆಳೆಯ ವಿಸ್ತೀರ್ಣ ಇದ್ದಿದ್ದು 7.56 ಲಕ್ಷ ಹೆಕ್ಟೇರ್ ಅಷ್ಟಿದ್ರೆ ಇಳುವರಿಯ ಬಂದಿರುವಂಥದ್ದು
ಒಟ್ಟು ಉತ್ಪಾದನೆಯಾಗಿದ್ದು 11.98 ಲಕ್ಷ ಟನ್ನು, ಸರಾಸರಿ ಹೆಕ್ಟರ್ಗೆ 1.58 ಟನ್. ಮೊದಲೆಲ್ಲ 2 ಟನ್ ಬರ್ತಾ ಇತ್ತು. ನಂತರ ಬೆಳೆಯಲ್ಲೂ ಕೂಡ ಸಮಸ್ಯೆ ಎಷ್ಟರ ಮಟ್ಟಿಗಾಯಿತು ಅಂತ ಅಂಕಿಅಂಶಗಳೇ ಹೇಳ್ತಾ ಇದೆ. ರೈತರ ಬದುಕು ಎಷ್ಟರ ಮಟ್ಟಿಗೆ ಅತಂತ್ರವಾಗಿದೆ, ಎಷ್ಟು ವಿಸ್ತರಣೆ ಆಗಿದೆ ಅಂತಂದ್ರೆ ಈ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇರೋ ಕಾರಣ ಏನು ಕೇಳಿದ್ರೆ, ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಡಿಕೆ ನಂಬಿಕೊಂಡಿದ್ದಾರೆ, ಯಾವ ಹೆಕ್ಟರ್ ಪ್ರದೇಶಗಳಲ್ಲಿ ಬೆಳೀತಾರೆ, ಅದರ ಸರಾಸರಿಯಾದಂಥ ಇಳುವರಿ ಹೇಗಿದೆ ಅಂತ. ಈಗ ಏಕಾಏಕಿಯಾಗಿ ಬ್ಯಾನ್ ಅಂತ ಹೇಳ್ತಾ ಹೋದ್ರೆ ನಾಳೆ ಇವರಿಗಿರುವಂಥ ಆಪ್ಷನ್ ಏನು? ರೈತರಿಗೆ ಆರೋಗ್ಯವೇ ಭಾಗ್ಯ, ಹೌದು, ಆದರೆ ಅವರು ಬದುಕಿರುವಂಥದ್ದು ಕೃಷಿಯಲ್ಲಿ, ಅಡಿಕೆ ಕೃಷಿಯಲ್ಲಿ ಸಾಲ ಮಾಡಿರ್ತಾರೆ. ಹಾಗಾಗಿ ಒಂದು ಆಲ್ಟರ್ನೇಟಿವ್ ಆಪ್ಷನ್ ನೋಡಿ ರಾಜ್ಯ ಸರ್ಕಾರ ಅಲರ್ಟ್ ಆಗುತ್ತಾ ಇಲ್ವಾ ಕಾದ್ ನೋಡಬೇಕು.